ಇಂದು ನಾವು ಈ ತರಗತಿಯಲ್ಲಿ ಕಥೆ ಹೇಳುವುದರ ಮುಖಾಂತರ ನಾವು ಪಾಠವನ್ನು ನಾವು ಆರಂಭಿಸೋಣ. ಮಕ್ಕಳೇ, ಇವತ್ತು 28 ರಾಜ್ಯಗಳಲ್ಲಿ ಒಂದೇ ರೀತಿ ಭೌಗೋಳಿಕ ಲಕ್ಷಣಗಳು ಒಂದೇ ರೀತಿಯಾಗಿ ಹಂಚಿಕೆಯಾಗಿಲ್ಲ. ಒಂದು ಪ್ರದೇಶದಲ್ಲಿ ಅತಿ ಚಳಿ, ಒಂದು ಪ್ರದೇಶದಲ್ಲಿ ಕಡಿಮೆ ಚಳಿ. ಆದರೆ ಇವತ್ತು ಒಂದೇ ರೀತಿಯಾಗಿ ಹಂಚಿಕೆ ಆಗದೇ ಇರುವುದರಿಂದ ಅಲ್ಲಿನ ಈ ಪ್ರಾಣಿಗಳು, ಪಕ್ಷಿಗಳು, ಮಾನವ ಸಮುದಾಯ, ಗಿಡ ಮರಗಳು ಒಂದೊಂದು ರೀತಿಯಲ್ಲಿ ಹಂಚಿಕೆಯಾಗಿದೆ. ಈಗ ನೋಡಿ, ನಾವು ಬೇಸಿಗೆ ಕಾಲದಲ್ಲಿ ತೆಳ್ಳನೆ ಉಡುಪನ್ನು ಧರಿಸ್ತೀವಿ. ಯಾಕೆ? ತುಂಬಾ ಸೆಕೆ. ಚಳಿಗಾಲದಲ್ಲಿ ಹತ್ತಿಯ ಬಟ್ಟೆಯನ್ನು ಧರಿಸ್ತೀವಿ. ಯಾಕೆ? ತುಂಬಾ ಶೀತ ಇರುತ್ತೆ. ಹಾಗಾಗಿ ನಾವು ಈ ಭಾರತದಲ್ಲಿ ಮಾನವ ಸಮುದಾಯ ಚಳಿಗಾಲಕ್ಕೂ ಹೊಂದ್ಕೊಂಡಿದ್ದೀವಿ, ಮಳೆಗಾಲಕ್ಕೂ ಹೊಂದ್ಕೊಂಡಿದ್ದೀವಿ, ಬೇಸಿಗೆ ಕಾಲಕ್ಕೂ ಹೊಂದ್ಕೊಂಡಿದ್ದೀವಿ. ನಿಜ ತಾನೆ? ಹಾಗೆ ಪ್ರಾಚೀನ ಕಾಲದಲ್ಲಿ ಮಾನವ ಕಾಡುಗಳಲ್ಲಿ ವಾಸ ಮಾಡ್ತಾ ಇದ್ದ, ಬಿಸಿಲಲ್ಲಿ ಇರ್ತಾ ಇದ್ದ, ಮಳೆಯೂ ನೆನೀತಾ ಇದ್ದ, ಚಳಿಯೂ ಇರ್ತಾ ಇದ್ದ, ಗೆಡ್ಡೆ ಗೆಣಸುಗಳನ್ನ ತಿನ್ಕೊಂಡು ಜೀವಿಸ್ತಾ ಇದ್ದ. ಅಂದ್ರೆ ಆ ಪರಿಸರಕ್ಕೆ ಮಾನವ ಏನಾಗಿದ್ದ? ಹೊಂದ್ಕೊಂಡಿದ್ದ. ಆಗ ಸಾರಿಗೆ ಸಂಪರ್ಕ ಇರಲಿಲ್ಲ, ಈ ಆಸ್ಪತ್ರೆಗಳಿರಲಿಲ್ಲ, ಯಾವ ಇರಲಿಲ್ಲ. ಹಾಗೆ ನಾವು ಆಧುನಿಕ ಕಾಲಕ್ಕೆ ಬಂದಂತ ಸಂದರ್ಭದಲ್ಲಿ ನಾವು ಆ ಕಾಡಿನಲ್ಲಿ ವಾಸಿಸುತ್ತಿದ್ದಂತ ಮಾನವ ಇವತ್ತು ನಾವು ಮನೆಯೊಳಗೆ ವಾಸ ಮಾಡ್ತಾರೆ. ಇವತ್ತು ಚಳಿ ಅಂತೀವಿ, ಬಿಸಿಲು ಅಂತೀವಿ, ತುಂಬಾ ಸೆಕೆ ಇರ್ತಾರೆ. ಅಂದ್ರೆ ಈಗಿನ ಆಧುನಿಕ ಮಾನವ ವಾತಾವರಣಕ್ಕೆ ಹೊಂದ್ಕೊಳ್ಳದೆ ತುಂಬಾ ಕಷ್ಟ ಇದೆ. ಆ ವಾತಾವರಣಕ್ಕೆ ಒಂದು ನೋಡಿ, ಈಗ ಪ್ರಾಣಿಗಳು ಚಳಿ ಇರುತ್ತವೆ, ಮಳೆ ಇರುತ್ತವೆ, ಬೇಸಿಗೆಕಾಲದಲ್ಲಿ ಇರ್ತಾರೆ. ನೋಡಿ, ಅವು ವಾತಾವರಣಕ್ಕೆ ಹೊಂದ್ಕೊಂಡು ನೆನೀತಾ ಇರ್ತಾರೆ, ಬಿಸಿಲಲ್ಲಿ ಒಣಗ್ತಾ ಇರ್ತಾರೆ, ಇರ್ತವಿರಲ್ವ, ಆ ಪರಿಸರಕ್ಕೆ ಹೊಂದ್ಕೊಂಡಿದ್ದಾನೆ ಮಾನವ. ಹಂಗೆ ಇವತ್ತು ಈ ಭೌಗೋಳಿಕ ಪ್ರಾಕೃತಿಕ ವಿಭಾಗಗಳಲ್ಲಿ ನಾವು ಗಿಡ ಮರಗಳು ಅಂದ್ರೆ ಮಲೆನಾಡು ಪ್ರದೇಶಗಳು ಕಾಣ್ತೀವಿ, ಅಂದ್ರೆ ಸಮತಟ್ಟಾದ ಭೂ ಪ್ರದೇಶವನ್ನು ಕಾಣ್ತೀವಿ, ನೆಕ್ಸ್ಟ್ ಕರಾವಳಿ ತೀರ ಪ್ರದೇಶವನ್ನು ಕಾಣ್ತಾ ಇದ್ದೀವಿ. ಈ ವಾತಾವರಣದಲ್ಲಿ ಮಾನವ ಏನಾಗಿದ್ದಾನೆ? ಹೊಂದ್ಕೊಂಡು ಇವತ್ತು ಬದುಕುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈಗ ಮಂಗಳೂರಲ್ಲಿ ಎಲ್ಲ ಆರಾಮಾಗಿರ್ತಾರೆ, ನಾವು ಹೋದ್ರೆ ಬೆವರ್ತಾಗ್ತೀವಿ. ನಾವು ಆ ಪರಿಸರಕ್ಕೆ ಹೊಂದ್ಕೊಳ್ಬೇಕಾದ್ರೆ ತುಂಬಾ ದಿವಸ ಬೇಕು. ಇಂಥ ವಾತಾವರಣದಲ್ಲಿ ಬದುಕ್ತಾ ಬಂದದ್ದು. ಹಾಗೆ ಮತ್ತೆ ಇವತ್ತಿನ ಈ ತರಗತಿಯಲ್ಲಿ ಈ ಭಾರತದ ಅಂದ್ರೆ ಭಾರತ ವರ್ಷ ಈ ಭೌಗೋಳಿಕ ಲಕ್ಷಣಗಳು ಹಾಗೂ ಪ್ರಾಗೈತಿಹಾಸಿಕ ಕಾಲ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತ ವರ್ಷ ತಾನೇ? ಭಾರತ ವರ್ಷ ಭೌಗೋಳಿಕ ಲಕ್ಷಣಗಳು ಹಾಗೂ ಮುಂದೆ ತಿರುಗೋ ಭಾರತದ ಭೂಪಟ. ಈ ಭಾರತದ ಭೂಪಟ ಏನಾಗಿದೆ? 28 ರಾಜ್ಯಗಳನ್ನು ಏನಾಗಿದೆ ಒಳಗೊಂಡಿರುವಂತದ್ದು. ಎಲ್ಲಿಂದ? ಇಲ್ಲಿಂದ ಇವತ್ತೇನು ಜಮ್ಮು ಕಾಶ್ಮೀರ ಇದೆ, ಇವತ್ತು ಕೆಳಗಡೆ ಇವತ್ತು ಏನಿದೆ ನೋಡಿ, ಕೇರಳದ ತುಷ್ಟು ಭಾಗ ಇದೆಯಲ್ಲ, ಇಲ್ಲಿವರೆಗೂ ಏನಾಗಿದೆ? 28 ಇವತ್ತು ರಾಜ್ಯಗಳನ್ನ ಒಳಗೊಂಡಿದೆ. ಆ 28 ರಾಜ್ಯಗಳಲ್ಲಿ ಇವತ್ತು ಏನಾಗಿದೆಯಪ್ಪ ಅಂದ್ರೆ ಭೌಗೋಳಿಕ ಪರಿಸರ ಒಂದೇ ರೀತಿ ಇಲ್ಲ. ಯಾಕೆ ಭೌಗೋಳಿಕ ಪರಿಸರ ಒಂದೇ ರೀತಿ ಇಲ್ಲ? ಯಾಕೆ ಭಿನ್ನತೆ ಇದೆ? ಉತ್ತರ ಭಾರತದಲ್ಲೇ ಒಂದು ರೀತಿ ವಾತಾವರಣ, ದಕ್ಷಿಣ ಭಾರತದಲ್ಲೇ ಒಂದು ರೀತಿ ವಾತಾವರಣ. ಯಾಕೆ? ಯಾಕೆ ಉತ್ತರ ಭಾರತದಲ್ಲಿ
ಉತ್ತರ ಭಾರತ ಸಮತಟ್ಟಾದ ಭೂಪ್ರದೇಶವನ್ನು ಹೊಂದಿದೆಯಾ ಹೊಂದಿಲ್ವಾ? ಹೊಂದಿದೆ. ಹಾಗೆ ಈ ದಕ್ಷಿಣ ಭಾರತ ಹಾಗೆ ಏನಿದೆ ದಕ್ಷಿಣ ಭಾರತದಲ್ಲಿ? ಎಲ್ಲಿ ಇವತ್ತು ಏನು ಈ ನೀಲಿ ಬಣ್ಣ ಕಾಣ್ತಾ ಇದೆ ನೋಡಿ, ಇದೇನಿದು? ನೀರು. ಇದು ಕರಾವಳಿ ಪ್ರದೇಶ. ಹಾಗಾದ್ರೆ ಈ ಕರಾವಳಿ ಪ್ರದೇಶ ಏನಾಗಿದೆ? 3 ಸಮುದ್ರಗಳನ್ನ ಒಳಗೊಂಡಿದೆ. ಹಾಗಾದ್ರೆ ಪಶ್ಚಿಮ ಭಾಗದಲ್ಲಿ ಯಾವ ಸಮುದ್ರ ಇದೆ? ಪಶ್ಚಿಮ ಭಾಗದಲ್ಲಿ ಅರಬ್ಬಿ ಸಮುದ್ರ. ಉತ್ತರದಲ್ಲಿ ಯಾವ ಸಮುದ್ರ ಇದೆ? ದಕ್ಷಿಣದಲ್ಲಿ ಕೆಳಗಡೆ ಭಾಗದಲ್ಲಿ ಯಾವಿದೆ? ಹಿಂದೂ ಮಹಾಸಾಗರ. ಪೂರ್ವದಲ್ಲಿ ಯಾವಿದೆ? ಹಾಗೆ ಉತ್ತರದಲ್ಲಿ ಯಾವಿದೆ? ಯಾವ ಸಮುದ್ರ? ಭೂಭಾಗ. ಭೂಭಾಗ 3 ಕಡೆ ಮಾತ್ರ ಏನಾಗಿದೆ? ನೀರು ಸುತ್ತುವರಿದಿದೆ. ಒಂದು ಕಡೆ ಏನಾಗಿದೆ? ಭೂಭಾಗ ಇದೆ. ಇದನ್ನ ಏನಂತ ಕರೀತಾರೆ? ಶ್ರೀಲಂಕಾವನ್ನು ಏನಂತ ಕರೀತಾರೆ? ಶ್ರೀಲಂಕಾದಲ್ಲಿ ಯಾಕೆ ಅಂದ್ರೆ ಶ್ರೀಲಂಕಾ ಭಾಗದಲ್ಲಿ ನೀಲಿ ಬಣ್ಣ ಇಲ್ಲ, ಬಿಳಿ ಬಣ್ಣ ಇದೆ. ಯಾಕೆ? ಯಾಕೆ ನೀಲಿ ಬಣ್ಣ? ಯಾಕೆ ಎಲ್ಲ ನೀಲಿ ಬಣ್ಣ ಕೊಟ್ಟಿದ್ದಾರೆ ನೀರು ಅಂತ, ಮಧ್ಯದಲ್ಲಿ ಮಾತ್ರ ಬಿಳಿ ಬಣ್ಣ ಇದೆ. ಯಾಕೆ? ಅದು ಏನಾಗಿದೆ? ಭೂ ಪ್ರದೇಶ. ಶ್ರೀಲಂಕಾ ಏನಾಗಿದೆ ಅಪ್ಪ ಅಂದ್ರೆ ಒಂದು ರೀತಿ ದ್ವೀಪ. ಏನಾಗಿದೆ? ದ್ವೀಪ. ಶ್ರೀಲಂಕಾ ದ್ವೀಪ. ಹಾಗಾದ್ರೆ ಈ 3 ಕಡೆ ನೀರಿದೆ ಅಲ್ವಾ? ಒಂದು ಕಡೆ ಮಾತ್ರ ಭೂಮಿ ಇದೆ. ಅಂದ್ರೆ ಇದನ್ನು ಏನಂತ ಕರೀತಾರೆ? ಪರ್ಯಾಯ ದ್ವೀಪ. ಏನಂತ ಕರೀತಾರೆ? ಪರ್ಯಾಯ ದ್ವೀಪ. ಭಾರತವನ್ನು ಏನಂತ ಕರೀತಾರಪ್ಪ ಅಂತಂದ್ರೆ ಒಂದು ರೀತಿ ಪರ್ಯಾಯ ದ್ವೀಪ. ಯಾಕಪ್ಪ ಅಂದ್ರೆ 3 ಕಡೆ ಸಂಪೂರ್ಣವಾಗಿ ನೀರಿದೆ, ಒಂದು ಕಡೆ ಮಾತ್ರ ಏನಾಗಿದೆ? ಏನಾಗಿದೆ? ಭೂಮಿ ಇದೆ. ಹಾಗಾದ್ರೆ ಈ ವಾತಾವರಣಕ್ಕೆ ಅಂದ್ರೆ ಈ ಭೌಗೋಳಿಕ ಪರಿಸರಕ್ಕೆ ವ್ಯತ್ಯಾಸ ಇದೆಯಾ ಇಲ್ವಾ? ಇದೆ. ಯಾಕೆ? ಇಲ್ಲಿ ಹೆಂಗಿದೆ? ಸಮುದ್ರನೇ ಇಲ್ಲ, ಹೆಂಗೆ ಇಲ್ಲಿ ವ್ಯತ್ಯಾಸ ಬಂತು? ಇಲ್ಲಿ ಸಮುದ್ರಗಳಿದೆ, ಇಲ್ಲಿ ಹೆಂಗೆ ವ್ಯತ್ಯಾಸ ಬಂತು? ಹೇಗೆ ಬಂತು? ಉತ್ತರ ಭಾರತದಲ್ಲಿ ಸಮುದ್ರಗಳಿಂದ ದೂರವಾಗಿದ್ದರೂ ಸಹ ಅದೇನಾಗಿದೆಯಪ್ಪ ಅಂದ್ರೆ ಹೆಚ್ಚು ಏನಾಗಿದೆ? ದೊಡ್ಡದಾದ ಪ್ರಪಂಚಕ್ಕೆ ಒಂದು ದೊಡ್ಡದಾದ ಏನಾಗಿದೆ? ಏನು ಶಿಖರವನ್ನು ಹೊಂದಿದೆ? ಮೌಂಟ್ ಎವರೆಸ್ಟ್ ಶಿಖರ. ಅದು ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಶಿಖರ. ಪ್ರಪಂಚದಲ್ಲೇ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್. ಎಷ್ಟಿದೆ? 8848 ಎತ್ತರವನ್ನು ಹೊಂದಿರುವಂಥದ್ದು. ಹಾಗೆಯೇ ಈ ಭಾರತದಲ್ಲಿ ಅಂದರೆ ಮೌಂಟ್ ಎವರೆಸ್ಟ್ ಶಿಖರ ಒಂದೇ ಅಂತ ಕರೀತಾರೆ ಅದನ್ನ ಪ್ರಪಂಚಕ್ಕೆ. ಆ ಶಿಖರ ಹಲವು ಶಿಖರಗಳನ್ನು ಹೊಂದಿರುವಂಥದ್ದು. ಅಂದ್ರೆ ಅದನ್ನ ಕೆಳಭಾಗ, ಅದು ಇನ್ನೊಂದು ಸ್ವಲ್ಪ ಕೆಳಭಾಗ, ಇನ್ನೊಂದು ಸ್ವಲ್ಪ ಕೆಳಭಾಗ, ಈ ರೀತಿಯಾಗಿ ಮೌಂಟ್ ಎವರೆಸ್ಟ್ ಶಿಖರ ಹಂಚಿಕೆಯಾಗಿರುವುದರಿಂದ ಆ ಪ್ರದೇಶದಲ್ಲಿ ಅತ್ಯಂತ 8848 ಮೀಟರ್ ಎತ್ತರದಲ್ಲಿ ಇರುವಂತಹ ಮೌಂಟ್ ಎವರೆಸ್ಟ್ ಶಿಖರ ಮಂಜುಗಡ್ಡೆಯಿಂದ ಕೂಡಿರುವಂತದ್ದು. ಆದರೆ ಅದರ ಕೆಳಭಾಗಗಳು ಗಿಡ ಮರಗಳು ಇರುವಂತದ್ದು. ಹಾಗಾದರೆ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಗಾರ್ಡನ್ ಅಥವಾ ಕೇಟೋ. ಭಾರತದಲ್ಲೇ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಗಾರ್ಡನ್.
ಹಾಗಾದ್ರೆ ಇದಕ್ಕಿಂತ ಒಂದು ಸ್ವಲ್ಪ ಏನಾಗಿದೆ, ಕೆಳಭಾಗದಲ್ಲಿದೆ. ಇದಕ್ಕಿಂತ ಕೆಳಭಾಗದಲ್ಲಿದೆ ಯಾವುದು? ನಂದಾದೇವಿ, ಅನ್ನಪೂರ್ಣ, ಕಾಂಚನಗಂಗಾ, ಧವಳಗಿರಿ, ಗೌರಿಶಂಕರ, ಇವೆಲ್ಲ ಇವತ್ತು ಏನಾಗಿದೆಯಪ್ಪ ಅಂದ್ರೆ ಇವತ್ತು ಮೌಂಟ್ ಎವರೆಸ್ಟ್ ಶಿಖರ ಇವತ್ತು ಎಲ್ಲಾ ಶಿಖರಗಳನ್ನು ಒಳಗೊಂಡಿದೆ. ಇವತ್ತು ಈ ಮೌಂಟ್ ಎವರೆಸ್ಟ್ ಶಿಖರ 8848 ಮೀಟರ್ ಇವತ್ತು ಎತ್ತರವನ್ನು ಹೊಂದಿರುವಂತದ್ದು ಇವತ್ತು ಏನಾಗಿದೆ, ಇವತ್ತು ಭಾರತ ದೇಶಕ್ಕೆ ರಕ್ಷಣೆಯನ್ನು ನೀಡ್ತಾ ಇದೆ. ಭಾರತ ದೇಶಕ್ಕೆ ರಕ್ಷಣೆ ಯಾಕಪ್ಪ ಅಂತಂದ್ರೆ ಇವತ್ತು ಇವತ್ತು ವಾಯುವ್ಯ ಭಾಗ ಅಂತ ಕರ್ಕೊಂಡಿದೆ. ಇವತ್ತು ನೆರೆಯ ರಾಷ್ಟ್ರಗಳು ಇವತ್ತು ಏನಿದೆ, ಏನಿವತ್ತು ನೆರೆಯ ರಾಷ್ಟ್ರಗಳು ಪಾಕಿಸ್ತಾನ, ಆಫ್ಘಾನಿಸ್ತಾನ, ಚೀನಾ, ಟಿಬೆಟ್, ಭೂತಾನ್, ಬರ್ಮಾ, ಶ್ರೀಲಂಕಾ, ನೇಪಾಳ, ಶ್ರೀಲಂಕಾ ಇವೆಲ್ಲ ನೆರೆಯ ರಾಷ್ಟ್ರಗಳು. ಈ ಭೂಭಾಗದಿಂದ ಭಾರತದ ಗಡಿಯೊಳಗೆ ಮುಸುಳಿ ಬರುವ ಸಾಧ್ಯತೆ ಇದೆ. ಈ ಭಾಗ ಏನಿದೆ ಇದು ದೊಡ್ಡದಾದ 8848 ಮೀಟರ್ ಎತ್ತರವನ್ನು ಹೊಂದಿರುವಂತಹ ಮೌಂಟ್ ಎವರೆಸ್ಟ್ ಶಿಖರ ಭಾರತ ದೇಶಕ್ಕೆ ಒಂದು ರೀತಿಯ ರಕ್ಷಣೆಯನ್ನು ನೀಡ್ತಾ ಇದೆ. ಯಾವ ರೀತಿ? ಸೈಬೀರಿಯಾ ದೇಶದಿಂದ ಬೀಸುವಂತ ಶೀತದ ಗಾಳಿಯನ್ನು ತಡೆಗಟ್ತಾ ಇದೆ. ಶೀತದ ಗಾಳಿಯನ್ನು ತಡೆಗಟ್ಟಿ ನಮಗೆ ಎಷ್ಟೇ ಇವತ್ತು ಒಂದು ರೀತಿ ಹೆಚ್ಚಿನ ವಾತಾವರಣ ಇವತ್ತು ಸಿಗ್ತಾ ಇದೆ. ಆ ಗಾಳಿ ಬಂದಂಗೆ ಏನಾದ್ರು ಬಂದ್ಬಿಟ್ಟಿದ್ರೆ ನಾವು ತುಂಬಾ ಜನ ಹೆಂಗಿರ್ತಿದ ಬೆಳ್ಳಗಿರ್ತಿದ. ಯಾಕಪ್ಪ ಅಂದ್ರೆ ಫುಲ್ ಶೀತ. ಈಗ ಉದಾಹರಣೆ ನೋಡಿ, ನಾವು 3 ಋತುಗಳನ್ನು ಕಾಣುವುದರಿಂದ ಈ ಭಾಗ ಬಿಸಿಲು ನೇರವಾಗಿ ಬೀಳುವುದರಿಂದ ಈ ಭಾಗ ಏನಾಗಿದೆ ಕಪ್ಪು, ಈ ಭಾಗ ಏನಾಗಿದೆ ವೈಟ್. ಹಾಗೆ ಗಾಳಿ ಬಂದಂತೆ ಬಂದ್ಬಿಟ್ಟಿದೆ. ಆ ಭಾಗದಲ್ಲಿ ಜನ ಎಣ್ಣೆ ಇರೋದು ಬರೀ ಬಿಸಿಲೇ ಇರ್ತಿರಲಿಲ್ಲ, ಶೀತನೇ ಇರೋದು, ನಾವೆಲ್ಲ ಬೆಳ್ಳಿಗೆ ಹೊಯ್ತಿರ್ತೀವಿ. ಹಾಗಾದ್ರೆ ಹಿಮಾಲಯ ಪರ್ವತ ಏನಾಗಿದೆ ಅಂದ್ರೆ ನಮಗೆ ಸೈಬೀರಿಯಾ ದೇಶದಿಂದ ಬೀಸುವ ಶೀತದ ಗಾಳಿಯನ್ನು ತಡೆಗಟ್ಟಿ ನಮಗೆ ಬೆಚ್ಚನೆಯ ವಾತಾವರಣವನ್ನ ನೀಡ್ತಾ ಇದೆ. ಅಷ್ಟೇ ಅಲ್ಲ, ಹಿಮಾಲಯ ಪರ್ವತ ಇವರು ಜನರ ಜೀವನದ ಮೇಲೆ ಹಿಮಾಲಯ ಪರ್ವತ ದೊಡ್ಡ ಪ್ರಭಾವವನ್ನು ಬೀರಿದೆ. ಯಾವ ರೀತಿ? 3 ಸರ್ವಕಾಲಿಕ ನದಿಗಳು ಜೀವಕಾಲಿಕ ನದಿಗಳಿಗೆ ಉಗಮಕ್ಕೆ ಕಾರಣವಾಗಿದೆ. ಯಾವುದು? ಹಿಮಾಲಯ ಪರ್ವತ. ಆಮೇಲೆ ಉತ್ತರ ಭಾರತದ ನದಿಗಳಾಗ್ಯಾವ. ಉತ್ತರ ಭಾರತದ ನದಿಗಳಾಗ್ಯಾವ ಒಂದು ಸಿಂಧು, 2 ಗಂಗಾ, 3 ಬ್ರಹ್ಮಪುತ್ರ. 3 ಈ ನದಿಗಳು ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ. ಯಾಕಪ್ಪ ಅಂದ್ರೆ ವರ್ಷ ಪೂರ್ತಿ ಹರಿತವೆ, ನೀರು ನಿಲ್ಲುವುದೇ ಇಲ್ಲ, ವರ್ಷ ಪೂರ್ತಿ ಮಳೆನೇ ಬರುತ್ತಿಲ್ಲ. ಸರಿ, ಹೆಂಗ್ ಹೋಗ್ತದೆ ಮಳೆ ಅಂದ್ರೆ ಮಳೆಗಾಲದಲ್ಲಿ ಮಳೆ, ಆ ಮಳೆಗಾಲದಲ್ಲಿ ಆ ಮಳೆ ಬಿಡುವಂತ ನೀರು ಏನಾಗಿರ್ತದೆ ಮಂಜುಗಡ್ಡೆಯಿಂದ ಆವೃತವಾಗಿರ್ತದೆ. ಮಳೆಗೆಲ್ಲ ತುಂಬಿ ನೀರು ಹರಿಯುವಾಗ ಬೇಸಿಗೆ ಕಾಲ ಬಂದಂತ ಸಂದರ್ಭದಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಆ ಮಂಜುಗಡ್ಡೆಗಳು ಕರಗಿ ನೀರಾಗಿ ಹರಿಯುವುದರಿಂದ ಅಲ್ಲಿ ವರ್ಷವೆಲ್ಲ ಏನಾಗಿರ್ತದೆ ನೀರು ಹರಿತಾನೇ ಇರ್ತದೆ. ಹರಿಯುವುದಕ್ಕೆ ಸಿಂಧು, ಗಂಗಾ, ಬ್ರಹ್ಮಪುತ್ರ ನದಿಗಳು ಜೀವಕಾಲಿಕ ನದಿಗಳಾಗಿ ಹರಿಯುವಂತದ್ದು. ಹಾಗಾದ್ರೆ ಸಿಂಧು ನದಿ ಎಲ್ಲಿ ಹುಡುತ್ತದೆ? ಇಲ್ಲೇ ಮೌಂಟ್ ಎವರೆಸ್ಟ್ ಮೇಲೆ ಟಿಬೆಟ್ ಕಾಣ್ತದಿಲ್ಲ. ಈ ಭಾಗದಿಂದ ಟಿಬೆಟ್ಟಿನ ಕೈಲಾಸಂ ಎಂಬ ಪರ್ವತದಲ್ಲಿ ಹೊರಟೆ ಹೀಗೆ ಪಂಜಾಬ್ ಮುಖಾಂತರ ಬಂದೆ, ಪಂಜಾಬಿನಿಂದ ಬಂದೆ ಈ ಪಾಕಿಸ್ತಾನಕ್ಕೆ ಕರಾಚಿ ಮುಖಾಂತರ ಹೋಗಿ ಪಾಕಿಸ್ತಾನ ಸೇರ್ಪಡೆ ಅರಬ್ಬಿ ಸಮುದ್ರವನ್ನ ಸೇರ್ಪಡ್ತಾರೆ. ಯಾವುದು? ಸಿಂಧು. ಸಿಂಧು ನದಿ ಉಪನದಿಗಳಾಗ್ಯಾವ. ಒಂದು ಜೀವನ್, ರಾವಿ, ಬಿಯಾಸ್, ಚೀನಾ, ಸಂಡೇ. ವೆರಿ ಗುಡ್. ಜೀವನ್, ರಾವಿ
ಶ್ರೇಯಸ್, ಚೀನಾ, ಸಾಕ್ರೇಟ್ ಇವು ಸಿಂಧೂ ನದಿಯ ಉಪನದಿಗಳು. ಸಿಂಧೂ ನದಿಯ ಉಪನದಿಗಳು ಟಿಬೆಟಿನ ಕೈಲಾಸ ಪರ್ವತದಲ್ಲಿ. ಹಾಗಾದ್ರೆ ಗಂಗಾ ನದಿ ಎಲ್ಲಿ ಹುಟ್ಟುತ್ತದೆ? ಗಂಗಾ ನದಿ ಎಲ್ಲಿ ಹುಟ್ಟುತ್ತದೆ? ಗಂಗಾ ನದಿ ಗಂಗೋತ್ರಿಯಲ್ಲಿ ಹುಟ್ಟಿ ಅದು ಏನಾಗಿದೆ, ದೊಡ್ಡದಾದ ನದಿ ಮುಖಜ ಭೂಮಿ ಪ್ರದೇಶವನ್ನ ಆವರಿಸಿರುವುದರಿಂದ ಹೆಚ್ಚು ಜನರು ಉತ್ತರ ಭಾರತದ ಪ್ರದೇಶದಲ್ಲಿ ಇವತ್ತು ವಾಸವಾಗಿದ್ದಾರೆ. ಯಾಕೆ ಅಂದ್ರೆ ಗಂಗಾ ನದಿ ಇವತ್ತು ತಂದು ಮೆಕ್ಕಲ ಮಣ್ಣನ್ನ ಹರಡಿರೋದಕ್ಕೆ ಯಾಕೆ ಜನ ಹೋಗಿ ವಾಸವಾಗಿದ್ದಾರೆ ಅಂದ್ರೆ, ಫಲವತ್ತಾದ ಭೂಮಿ ಇದೆ, ವ್ಯವಸಾಯಕ್ಕೆ ಯೋಗ್ಯವಾದ ಮಣ್ಣಿದೆ, ಆಹಾರ ವಸ್ತುಗಳನ್ನ ಬೆಳೀತಾರೆ, ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆಯಾಗಿದೆ. ಅದಕ್ಕೆ ಹೆಚ್ಚು ಜನರು ಹೋಗಿ ಏನಾಗಿದ್ದಾರೆ, ವಲಸೆ ಹೋಗಿ ನೆಲೆಸಿರುವುದರಿಂದ ಆ ಪ್ರದೇಶದಲ್ಲಿ ಹೆಚ್ಚು ಜನಸಂಖ್ಯೆ ವಾಸವಾಗಿದ್ದಾರೆ. ಹಾಗಾದ್ರೆ ಗಂಗಾ ನದಿಯ ಉಪನದಿಗಳು ಯಾವ್ಯಾವು? ಘಾಗ್ರಾ, ಗಂಡಕ್, ಕೋಸಿ, ಸೋನ, ಯಮುನಾ ಇವು ಗಂಗಾ ನದಿಯ ಉಪನದಿಗಳು. ಹಾಗೆಯೇ ಬ್ರಹ್ಮಪುತ್ರ ಎಲ್ಲಿರುತ್ತದೆ? ಬ್ರಹ್ಮಪುತ್ರ ಚಾಂಪಿಯನ್ಬರ್ಗ್. ಈ ಮೂರು ನದಿಗಳು ಇವತ್ತು ಹಿಮಾಲಯ ಪರ್ವತದಲ್ಲಿ ಇವತ್ತು ಹುಟ್ಟುವುದಕ್ಕೆ ಇವತ್ತು ಸಹಕಾರಿಯಾಗಿದೆ. ಬರೀ ಇವತ್ತು ನದಿಗಳು ಇವತ್ತು ಈ ಹರಿದಾರದಿಂದ ಅಂದರೆ ಈ ಉತ್ತರ ಭಾರತ ಏನಾಗಿದೆ ಹೆಚ್ಚು ಪ್ರಸಿದ್ಧಿಯನ್ನು ಪಡೆದಿದ್ರು ಸಹ ಈ ಹಿಮಾಲಯ ಪರ್ವತಕ್ಕೆ ಇನ್ನೂ ಬಹಳ ಹೆಚ್ಚು ಪ್ರಾಮುಖ್ಯತೆ ಪಡ್ಕೊಂಡಿದೆ. ಏನು? ಈ ಮೂರು ನದಿಗಳ ಹರಿಯುವುದರಿಂದ ಜಲ ವಿದ್ಯುತ್ ಶಕ್ತಿಗೆ ಬಹಳ ಸಹಕಾರಿ. ಏನೇ ಟೈಮ್ ನೀರಿದ್ರೆ ಏನಾಗ್ತಾರೆ, ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಆಗ್ತದಾಗಲ್ವಾ? ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತಿದೆ. ನೆಕ್ಸ್ಟ್ ಇನ್ನೊಂದೇನು ಸಾರಿಗೆ ಸಂಪರ್ಕಕ್ಕೆ ಅನುಕೂಲ ಹಿಮಾಲಯ ಪರ್ವತದಿಂದ. ಮತ್ತೊಂದು ಮನರಂಜನೆಗೆ ಸಹಕಾರಿ. ನೆಕ್ಸ್ಟ್ ಮೀನುಗಾರಿಕೆಗೆ ಸಹಕಾರಿ. ನೆಕ್ಸ್ಟ್ ಒಳನಾಡಿನ ಜಲ ಸಾರಿಗೆಗೆ ಸಹಕಾರಿ. ನೆಕ್ಸ್ಟ್ ಹಣ್ಣು ಗಿಡಗಳ ಇವತ್ತು ಅನೇಕ ಹಣ್ಣುಗಳ ಬೆಳೆಗೆ ಇವತ್ತು ಬಹಳ ಸಹಕಾರಿಯಾಗಿದೆ. ಯಾವುದೋ ಹಿಮಾಲಯ ಪರ್ವತ. ಇಷ್ಟೆಲ್ಲ ಇವತ್ತು ಪ್ರಯೋಜನವನ್ನ ಇವತ್ತು ನಾವು ಪಡಿತಾ ಇದ್ದೇವೆ. ಯಾವುದರಿಂದ? ಹಿಮಾಲಯ ಪರ್ವತದಿಂದ. ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅಂತ ದೊಡ್ಡದಾದ ಪರ್ವತವನ್ನು ನಾವು ಕಂಡಿಲ್ಲ. ಅದಕ್ಕೆ ಅಲ್ಲಿ ನಮಗೆ ಹಲವು ನದಿಗಳು ಇವತ್ತು ದಕ್ಷಿಣ ಭಾರತದ ಹಲವು ನದಿಗಳು ಹರಿದುವೆ. ಅವು ನಿಯತಕಾಲಿಕ ನದಿಗಳಾಗಿ ಹರಿತಾ ಹೋಗುವುದು, ಸರ್ವಕಾಲಿಕ ನದಿಗಳಾಗಿ ಹರಿತಾ ಇಲ್ಲ. ನಿಯತಕಾಲಿಕ ಯಾಕಪ್ಪ ಅಂದ್ರೆ ಅಷ್ಟೊಂದು ಅರ್ಧದ 8848 ಮೀಟರ್ ಎತ್ತರವನ್ನು ಹೊಂದಿರುವಂತಹ ಹಿಮಾಲಯ ಪರ್ವತದಷ್ಟು ನಮ್ಮಲ್ಲಿ ಇಲ್ಲ. ಆದರೂ ದಕ್ಷಿಣ ಭಾರತದಲ್ಲಿ ಅತ್ಯಂತ ಒಂದು ಎತ್ತರವಾದ ಶಿಖರ ಇದೆ. ಅದು ಯಾವ್ದಪ್ಪ ಅಂದ್ರೆ ಅಣ್ಣಾಮಲೆ ಅಣ್ಣಾಮುಡಿ. ಯಾವುದು? ಅಣ್ಣಾಮಲೆ ಅಣ್ಣಾಮುಡಿ. ದಕ್ಷಿಣ ಭಾರತದಲ್ಲಿ ಇದು ಅತ್ಯಂತ ಎತ್ತರವಾದ ಪರ್ವತ ಅಣ್ಣಾಮಲೆ ಮತ್ತು ಅಣ್ಣಾಮುಡಿ. ಹೀಗೆ ನೋಡಿ, ಈ ಪ್ರದೇಶಕ್ಕೂ ಆ ಪ್ರದೇಶಕ್ಕೂ ಏನಾಗಿದೆ, ನಾವು ಬಹಳ ಇವತ್ತು ವ್ಯತ್ಯಾಸವನ್ನು ಕಾಣ್ತಾ ಇದ್ದೇವೆ. ಅದೇ ರೀತಿ ಇವತ್ತು ಈ ಹಿಮಾಲಯ ಪರ್ವತ ಇವತ್ತು ಇಷ್ಟೊಂದೆಲ್ಲ ಇವತ್ತು ಈ ಗುಬ್ಬದ ಎತ್ತರವಾಗಿರುವುದರಿಂದ ಇವತ್ತು ಈ ಹೊರ ದೇಶದವರು ನಮ್ಮ ದೇಶಕ್ಕೆ ದಾಳಿ ಮಾಡೋದು ಬಹಳ ಕಡಿಮೆ ಆಯಿತು. ಆದರೆ ಈ ಭೂಭಾಗದಿಂದ ವಾಯುವ್ಯ ಭಾಗದಿಂದ ಈ ಭಾರತದ ಕಡೆಗೆ ಏನ್ ಮಾಡಿದ್ರು, ಈ ಭಾರತದ ಸಂಪತ್ತನ್ನೆಲ್ಲ ಅಂದ್ರೆ ಗಂಗಾ ನದಿ ಬಯಲು ಪ್ರದೇಶ ವ್ಯವಸಾಯಕ್ಕೆ ಯೋಗ್ಯವಾಗಿದ್ದರಿಂದ ಆ ಪ್ರದೇಶದ ಕಡೆಗೆ ಇವರು ವ್ಯಾಪಾರ ಮಾಡಕ್ ಬಂದು ಇಲ್ಲೇ ಏನ್ ಮಾಡಿದ್ರು, ನೆಲೆಸಿದ್ರು. ಹಾಗಾದ್ರೆ ಅವರು ಬಂದಂತ ಮಾರ್ಗಗಳು ಯಾವ್ಯಾವಪ್ಪ ಅಂದ್ರೆ ಕೈವಾರ್ ಮತ್ತು ಬೋಲಾನ್ ಕಣಿವೆ. ಯಾವುದು? ಕೈವಾರ್ ಮತ್ತು ಬೋಲಾನ್ ಕಣಿವೆ.
ಈ ಕೈಬರ್ ಮತ್ತು ಬೋಲಾನ್ ಕಣಿವೆ ಮಾರ್ಗಗಳ ಮುಖಾಂತರ ಇವತ್ತು ಭಾರತ ದೇಶವನ್ನ ಇವತ್ತು ಸಂಪರ್ಕಿಸಿ ಭಾರತವನ್ನ ಇವತ್ತು ಏನ್ ಮಾಡಿದ್ರು, ಆಳುವುದಕ್ಕೆ ಇವತ್ತು ಈ ಗ್ರೀಕರು, ಟರ್ಕರು, ಪರ್ಷಿಯನರು ಇವರೆಲ್ಲ ಇವತ್ತು ಭಾರತ ದೇಶವನ್ನು ಸಂಪರ್ಕಿಸೋದಕ್ಕೆ ಈ ಕಣಿವೆಗಳು ಏನದ ಬಹಳ ಸಹಕಾರಿಯಾದ. ಹಾಗಾದ್ರೆ ಈ ಭಾಗದಲ್ಲಿ ವಾಸಿಸುವಂತಹ ವಾತಾವರಣ, ದಕ್ಷಿಣ ಭಾರತಕ್ಕೂ ಇವತ್ತು ವಾಸಿಸುವಂತಹ ವಾತಾವರಣ ಏನಾಗಿದೆ ಇವತ್ತು ವ್ಯತ್ಯಾಸ ಇದೆ. ಯಾಕಪ್ಪ ಅಂದ್ರೆ ಇಲ್ಲಿ ಮೇಘಾಲಯದಲ್ಲಿ ಇವತ್ತು ಏನಾಗಿದೆ, ಮೇಘಾಲಯದಲ್ಲಿ ಇವತ್ತು ಮೌನ್ಸಿನ್ ರಾಮ್ ಅಂತ ಒಂದು ಪ್ರದೇಶ ಇದೆ. ಆ ಮೌನ್ಸಿನ್ ರಾಮ್ ನಲ್ಲಿ ಇವತ್ತು 1141 ಸೆಂಟಿಮೀಟರ್ ಮಳೆಯನ್ನ ಪಡೀತದೆ. 1141 ಸೆಂಟಿಮೀಟರ್ ನೋಡಿ ಎಷ್ಟಿದೆ, 1141 ಸೆಂಟಿಮೀಟರ್ ಮಳೆ ಪಡೀತಾರೆ. ಯಾವುದು ಮಾನ್ಸೂನ್ ರಾಮ್ ಬಹಳ ಅತ್ಯಧಿಕವಾಗಿ ಮಳೆ ಪಡೆಯುವಂತ ಪ್ರದೇಶ. ಇಷ್ಟೆಲ್ಲ ಇವತ್ತು ವಾತಾವರಣ ಇವತ್ತು ಅನುಕೂಲಕರವಾಗಿರುವುದರಿಂದ ಇವತ್ತೆಲ್ಲ ಏನಾಗಿದೆ, ಇವತ್ತು ಅಲ್ಲಿ ಜನರಿಗೆ ಇವತ್ತು ಸಂಚರಿಸುವುದಕ್ಕೆ, ಇವತ್ತು ವಾಸ ಮಾಡುವುದಕ್ಕೆ, ಇವತ್ತು ಸಾರಿಗೆ ಸಂಪರ್ಕಕ್ಕೆ, ಕೈಗಾರಿಕೆಗಳಿಗೆ ಇವತ್ತು ನದಿಗಳು ತುಂಬಿ ಹರಿಯುವುದರಿಂದ ಹೆಚ್ಚು ಜನರು ಇವತ್ತು ಏನಾಗಿದ್ದಾರೆ ಅಲ್ಲಿ ನೆಲೆಸಿದ್ದಾರೆ. ಹಾಗೆ ದಕ್ಷಿಣ ಭಾರತಕ್ಕೆ ನಾವು ಬಂದಂತಹ ಸಂದರ್ಭದಲ್ಲಿ, ದಕ್ಷಿಣ ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಎರಡು ವಿಭಿನ್ನ ನದಿಗಳಿರ್ತವೆ, ಭಿನ್ನತೆಯನ್ನು ಹೊಂದಿರುವಂತಹ ನದಿಗಳು. ಆ ನದಿಗಳು ಯಾವ ಭಾಗದಲ್ಲಿ ಇರ್ತವಪ್ಪ ಅಂತಂದ್ರೆ ನೋಡಿ, ಇಲ್ಲಿ ಕಾಣ್ತಾ ಇದೆ ಇದು ಭಾಗ, ಇದೆಯಲ್ಲ ಈ ಭಾಗ ಇದೆಯಲ್ಲ, ಈ ಭಾಗದಲ್ಲಿ 7 ನದಿಗಳು ಹರಿತವೆ. ಹಾಗಾದ್ರೆ ಆ ನದಿಗಳು ಅಂದ್ರೆ ಎಲ್ಲಿ, ಆ ನದಿಗಳು ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಇರ್ತವೆ. ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖ. ಆ ನದಿಗಳು ಯಾವ ಹೋದರೆ ಯಾವುದು, ನರ್ಮದಾ ಮತ್ತು ತಾಪ್ತಿ. ನರ್ಮದಾ ಮತ್ತು ತಾಪ್ತಿ. ಈ ನದಿಗಳು ಏನಾಗ್ತವೆ, ಪೂರ್ವದಲ್ಲಿ ಈ ದಿಕ್ಕಿನಲ್ಲಿ ಹುಟ್ಟಿ ಪಶ್ಚಿಮಾಭಿಮುಖವಾಗಿ ಹರಿಯುವಂತದ್ದು. ಹಾಗಾದ್ರೆ ಎಲ್ಲಾ ನದಿಗಳು ಹೇಗೆ ಹುಟ್ಟುತ್ತವೆ, ಪಶ್ಚಿಮದಲ್ಲಿ ಹುಟ್ಟುತ್ತವೆ. ಪಶ್ಚಿಮದಲ್ಲಿ ಹುಟ್ಟಿ ಪೂರ್ವಾಭಿಮುಖವಾಗಿ ಹರಿತವೆ. ಹಾಗಾದ್ರೆ ಪಶ್ಚಿಮದಲ್ಲಿ ನಮ್ದು ಏನಾಗಿದೆ, ಹೆಚ್ಚು ಪಶ್ಚಿಮ ಘಟ್ಟಗಳು ಏನಾಗಿದೆ, ಹೆಚ್ಚು ಗಿಡ ಮರಗಳು, ಬೆಟ್ಟ ಗುಡ್ಡಗಳನ್ನು ಹೊಂದಿದೆ. ಯಾವುದು ಪಶ್ಚಿಮ ಘಟ್ಟ ಪ್ರದೇಶಗಳು ಹೆಚ್ಚು. ನೀವು ಧರ್ಮಸ್ಥಳ ಸರೌಂಡಿಂಗ್ ಹೋಗಿದ್ರೆ ಧರ್ಮಸ್ಥಳದ ಸರೌಂಡಿಂಗ್ ಹೆಚ್ಚು ಬೆಟ್ಟಗಳು ಇದೆಯೇ ಇಲ್ವಾ, ಹೆಚ್ಚು ಮರಗಳು ಇದೆಯೇ ಇಲ್ವಾ, ಹಾಗೆ ಹೆಚ್ಚು ಗಿಡ ಮರಗಳನ್ನು ಹೊಂದಿರುವಂತದ್ದು, ಹೆಚ್ಚು ಆ ಪ್ರದೇಶಗಳು ಹೆಚ್ಚು ಮಳೆಯನ್ನ ಪಡೆದಿರುವಂತದ್ದು, ಹೆಚ್ಚು ಬೆಟ್ಟ ಗುಡ್ಡಗಳನ್ನ ಹೊಂದಿರುವಂತದ್ದೇ. ಅಲ್ಲಿ ಇವತ್ತು ಏನಾಗಿದೆಯಪ್ಪ ಅಂದ್ರೆ ಆ ಭಾಗದಲ್ಲಿ ಕೆಲವು ನದಿಗಳು ಉಗಮವಾಗಿ ಪೂರ್ವಾಭಿಮುಖವಾಗಿ ಹರಿತವೆ. ಈ ನದಿಗಳು ಏನಾಗಿದೆಯಪ್ಪ ಅಂತಂದ್ರೆ ಮಳೆಗಾಲದಲ್ಲಿ ತುಂಬಿ ಹರಿತವೆ, ಬೇಸಿಗೆ ಕಾಲದಲ್ಲಿ ಏನಾಗ್ತವೆ ಬತ್ತಿ ಹೋಗ್ತವೆ. ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿದು ಬೇಸಿಗೆ ಕಾಲದಲ್ಲಿ ಬತ್ತಿ ಹೋಗ್ತವೆ. ಇವನು ಏನಂತ ಕರೀತಾರೆ, ಇವು ನಿಯತಕಾಲಿಕ ನದಿಗಳು. ಏನಂತ ಕರೀತಾರೆ, ನಿಯತಕಾಲಿಕ ನದಿಗಳು. ಹಾಗಾದ್ರೆ ನಿಯತಕಾಲಿಕ ನದಿಗಳು ಯಾವುವು, ಯಾರಂದ್ರೆ ನಮ್ಮ ದಕ್ಷಿಣ ಭಾರತ ನದಿಗಳು ನಿಯತಕಾಲಿಕ ನದಿಗಳು ಅಂದ್ವಲ್ಲ, ಆ ನದಿಗಳು ಯಾವ್ಯಾವ, ದಕ್ಷಿಣ ಭಾರತದ ಯಾವ ನದಿಗಳು ಇರ್ತವೆ, ಯಾವ ನದಿ, ನರ್ಮದಾ, ನರ್ಮದಾ ಮತ್ತು ತಪತಿ, ಕಾವೇರಿ, ತುಂಗಭದ್ರಾ, ಕೃಷ್ಣ, ಹೇಮಾವತಿ, ಗೋದಾವರಿ, ಇವೆಲ್ಲ ನದಿಗಳು ಹರಿತವೆ. ನಿಜತಾನೆ? ಹಾಗಾದ್ರೆ ಈಗ ಉತ್ತರ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಅಂತ ಗಂಗಾ ನದಿ ಅನ್ಸ್ಕೊಂಡಿರೋದು ದಕ್ಷಿಣ ಭಾರತದ ಅತ್ಯಂತ ಒಂದು ಉದ್ದವಾದ ನದಿ ಇದೆ. ಯಾವುದು, ಯಾವುದು, ಗೋದಾವರಿ. ದಕ್ಷಿಣ ಭಾರತದಲ್ಲಿ ಅತ್ಯಂತ ಉದ್ದವಾದ ನದಿ ಗೋದಾವರಿ. ಆ ನದಿಯು ಸಹ ಏನಾಗ್ತದೆ ಇವತ್ತು ಹರಿಯುವುದರಿಂದ ನಮ್ಮೆಲ್ಲ ಏನಾಗ್ತದೆ ಇವತ್ತು ಇವೆಲ್ಲ ಮಳೆಗಾಲದಲ್ಲಿ ಮಾತ್ರ ತುಂಬಿ ಹರಿದು ಬೇಸಿಗೆ ಕಾಲದಲ್ಲಿ ಬತ್ತಿ ಹೋಗ್ತಾರೆ. ಇಷ್ಟೆಲ್ಲ ಇವತ್ತು ವಾತಾವರಣಕ್ಕೆ ಇವತ್ತು ಏನಾಗಿದೆ, ನಮ್ಮ ಮಾನವ ಪರಿಸರ ನಾವು ಏನಾಗಿದೆ, ನಾವು ಇವತ್ತು ಹೊಂದ್ಕೊಂಡು ಇವತ್ತು ಜೀವಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಮತ್ತೆ ಪ್ರಾಗ್ಯ ಐತಿಹಾಸಿಕ ಕಾಲಕ್ಕೆ ಬಂದು, ಪ್ರಾಗ್ಯ ಐತಿಹಾಸಿಕ ಕಾಲ ಅಂದ್ರೆ ಪ್ರಾಚೀನ ಕಾಲ. ಪ್ರಾಚೀನ ಕಾಲ, ಆ ಪ್ರಾಚೀನ ಕಾಲದಲ್ಲಿ ಮಾನವ ಹೇಗಿದ್ದ ನಮ್ಗೆ ಗೊತ್ತೇ ಇಲ್ಲ.
ನಾವು ಇವತ್ತು ಚಿತ್ರಗಳಲ್ಲಿ ನೋಡ್ತಾ ಇದ್ದೀವಿ, ಇವತ್ತು ಟಿವಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಇವತ್ತು ಯಾಕೆ ಬಟ್ಟೆನೇ ಧರಿಸ್ತಾ ಇರುತ್ತೆ, ಮನೆಗಳೇ ವಾಸ ಮಾಡಲಿಕ್ಕೆ ಮನೆಗಳೇ ಇರಲಿಲ್ಲ, ಆಮೇಲೆ ನಾಗರಿಕತೆನೇ ಇರಲಿಲ್ಲ, ಸಂಸ್ಕೃತಿ ಇರಲಿಲ್ಲ. ಬೆಟ್ಟ ಗುಡ್ಡಗಳಲ್ಲಿ, ಚಳಿ ಮಳೆಯಲ್ಲಿ, ಗುಹೆಗಳಲ್ಲಿ, ಒಟರೆಗಳಲ್ಲಿ ಸಿಕ್ಕಿದ್ದ ಗೆಡ್ಡೆ ಗೆಣಸುಗಳನ್ನ ತಿನ್ಕೊಂಡು ಜೀವಿಸ್ತಾ ಇದ್ದ ಅಂತ ಕಾಲವನ್ನ ಪ್ರಾಗೈತಿಹಾಸಿಕ ಕಾಲ, ಪೂರ್ವಕಾಲ. ಇದು ಮಾನವನಿಗೆ ತಿಳುವಳಿಕೆನೇ ಇರಲಿಲ್ಲ. ಈಗ ನಾವು ಆ ರೀತಿ ಇದೆಯಾ? ನಾವು ಇಲ್ಲ. ಈಗ ನಮ್ಗೆ ಏನಾಗಿದೆ? ಸಂಸ್ಕೃತಿ ಇದೆ, ನಾಗರಿಕತೆ ಇದೆ, ನಾವು ಯಾವ ರೀತಿ ಜೀವನ ನಡೆಸಬೇಕು ಅನ್ನೋದು ನಮಗೆ ಈಗೆಲ್ಲ ಏನಾಗಿದೆ? ಬುದ್ಧಿ ಇದೆ. ಇರೋದ್ರಿಂದ ನಾವು ಇವತ್ತು ನಾವು ಹಂತವಾಗಿ ನಾವು ಏನಾಗ್ತಾ ಇದೀವಪ್ಪ ಅಂತಂದ್ರೆ, ಇವತ್ತು ನಾವೆಲ್ಲಾ ಸೌಲಭ್ಯಗಳನ್ನ ಪಡ್ಕೊಂಡು ನಾವು ಇವತ್ತು ಏನು ಸಮಸ್ಯೆಗಳಿಂದಾಗಿ ಇವತ್ತು ಜೀವಿಸ್ತಾ ಇದೀವಿ. ಅಂದ್ರೆ ಪ್ರಾಚೀನ ಕಾಲದಲ್ಲಿ ಮನುಷ್ಯ ಏನಾಗಿದ್ದ? ಕ್ರೂರ ಮೃಗಗಳಿಗೆ ಎಲ್ಲರೂ ಕಂಡಿ ಕಾಡಲ್ಲಿ ಜೀವನ ನಡೆಸ್ತಾ ಇದ್ದ. ಅದನ್ನು ಎದುರಿಸಿ ಜೀವನ ನಡೆಸಬೇಕಾಗಿತ್ತು. ಚಳಿ ಮಳೆಯಲ್ಲೆಲ್ಲ ಏನ್ ಮಾಡ್ತಾ ಇದ್ದ? ಏನು ಸಂಸ್ಕೃತಿನೇ ಇರಲಿಲ್ಲ. ಅಂತ ಕಾಲದಲ್ಲಿ ಮಾನವ ಜನಾಂಗ ಇವತ್ತು ಅವನಿಗೆ ವಾಸ ಮಾಡ್ಬೇಕಾದ್ರೆ ಎಷ್ಟು ಒಂದು ದೊಡ್ಡ ಕಷ್ಟ ಇತ್ತು, ಬಹಳ ಕಷ್ಟ ಇತ್ತು. ಅವನಿಗೆ ಒಂದು ನಿಗದಿತವಾದ ಒಂದು ನೆಲೆನೇ ಇರಲಿಲ್ಲ, ನಿಗದಿತವಾದ ಒಂದು ನೆಲೆ ಇರಲಿಲ್ಲ. ಅವನು ಸಿಕ್ಕಿದ ಹಸಿ ಮಾಂಸ, ಮರದ ಎಲೆ, ಗೆಡ್ಡೆ ಗೆಣಸುಗಳನ್ನ ತಿಂದುಕೊಂಡೆ ಹಂತವಾಗಿ ಜೀವನವನ್ನ ಸಾಗಿಸ್ತಾ ಹೋದ. ಅವನಿಗೆ ಏನ ಬುದ್ಧಿ ಕಾಲಕ್ರಮೇಣ ಬುದ್ಧಿ ಬೆಳೆದಂಗೆ ನಡೆದಾಡುವ ಸಂದರ್ಭದಲ್ಲಿ ಒಂದು ಕಲ್ಲು ಇನ್ನೊಂದು ಕಲ್ಲಿಗೆ ತಾಗಿ, ಆ ಕಲ್ಲಿನಲ್ಲಿ ಬೆಂಕಿ ಉತ್ಪತ್ತಿಯಾಗಿ, ಹಾಗಾದ್ರೆ ಏನೋ ಒಂದು ಪ್ರಕಾಶಮಾನವಾದ ಒಂದು ಬೆಳಕು ಬಂತು. ಏನೋ ಈ ಬೆಳಕು ಬಂತಲ್ಲ ಆಗ್ಬಿಟ್ಟೆ ಒಂದು ಕಲ್ಲಿಗೆ ಇನ್ನೊಂದು ಕಲ್ಲಿಗೆ ಟಚ್ ಮಾಡ್ದ, ಇನ್ನೂ ಬಂತು. ಹಾಗಾಗಿ ಅದೇನಾಯ್ತು? ಒಂದ್ ಸ್ವಲ್ಪ ಸುಡ್ತು. ಅಂದ್ರೆ ಸುಟ್ಟಾಗ ಏನೋ ಅಂದ್ರೆ ಇದು ನಾವು ಇದು ಬೆಂಕಿ ಇರ್ಬೋದು ಅಂತ ಏನ್ ಮಾಡ್ದ? ತನ್ನ ಕೈಯೆಲ್ಲ ಉಜ್ಜದ, ಅಲ್ಲೂ ಆದ್ರೆ ಒಂದು ರೀತಿ ಶಾಖ ಉತ್ಪತ್ತಿ ಆಯ್ತು. ಅದೇ ರೀತಿ ಕಾಲಕ್ರಮೇಣ ಮುಂದುವರೆದಂಗೆ ಏನಾಯ್ತು? ಅವ್ಗೆ ಬೆಂಕಿಯನ್ನ ಕಂಡು ಹಿಡ್ದ. ಬೆಂಕಿಯನ್ನ ಕಂಡು ಹಿಡಿದು ಏನ್ ಮಾಡ್ದ? ಹಸಿ ಮಾಂಸ ತಿನ್ನುತ್ತಿದ್ದಂತವನು ಏನ್ ಮಾಡ್ದ? ಬೇಯಿಸಿ ತಿನ್ನುವುದನ್ನ ಕಲ್ತ. ಆಗ ಬರೀ ಮರದ ಎಲೆಗಳನ್ನೇ ಇವನು ತನ್ನ ಮೈಮೇಲೆಗೆ ಸುತ್ತಕೊಳ್ತಾ ಏನ್ ಮಾಡ್ದ? ಅವನಿಗೆ ಒಂದು ಸ್ವಲ್ಪ ಸಂಸ್ಕೃತಿ ಬೆಳೆದಂಗೆ ಪ್ರಾಣಿಯ ಚರ್ಮವನ್ನ ಸುತ್ತಕೊಳ್ಳಕ್ಕೆ ಪ್ರಾರಂಭ ಮಾಡ್ದ. ಹೀಗೆ ಇವನು ಈ ರೀತಿ ಸಂಸ್ಕೃತಿ ಬೆಳೆದಂಗೆ ಇವನು ಏನಾಗ್ತಪ್ಪ ಅಂದ್ರೆ ತನ್ನ ಜೀವನದ ಶೈಲಿಗಳನ್ನ ಬೆಳೆಸ್ಕೊಳ್ತಾ ಬಂದ. ಹಸಿ ಮಾಂಸ ತಿಂತಿದ್ದವನು ಬೇಯಿಸಿ ತಿನ್ನುವಂತ, ಬೇಯಿಸಿ ತಿಂತಾ ಇದ್ದಕ್ಕೆ ಕೆಲವು ಅವನು ಬಳಸುತ್ತಿದ್ದಂತ ಕೆಲವು ಪರಿಕರಗಳು, ಅವನು ಬೇಯಿಸಿ ತಿಂತಿದ್ದಾನಿಗೆ ಕೆಲವು ಸೌದೆಯ ಈ ಇದ್ದಿಲುಗಳು, ಬೂದಿ ಕುರುಹುಗಳು ಇವತ್ತು ನಮ್ಮಲ್ಲಿ ಇವತ್ತು ಪತ್ತೆ ಆಗಿರುವುದರಿಂದ ಇತಿಹಾಸ ತಜ್ಞರು ಹಾಗಾದ್ರೆ ಮಾನವರು ಇವನ ಅಂದ್ರೆ ಪ್ರಾಚೀನ ಕಾಲದ ಮಾನವ ಇವನ್ನೆಲ್ಲ ಉಪಯೋಗಿಸ್ತಿದ್ದ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ. ನಮಗೆ ಆಂಧ್ರ ಪ್ರದೇಶ, ಕರ್ನಾಟಕ, ನಮ್ಮಲ್ಲಿ ಬೆಂಬಿಟ್ಕೆ, ಹುಣಸಗಿ ಈ ಪ್ರದೇಶಗಳೆಲ್ಲ ಮಡಕೆ ಚೂರುಗಳು, ಬೂದಿಗಳು, ಪ್ರಾಣಿಯ ಎಲುಬುಗಳು, ಹಾಗೆ ಈ ಚರ್ಮ, ಮಡಕೆ ಚೂರುಗಳು ಇವೆಲ್ಲ ಏನಾಗಿದೆ? ಇವತ್ತು ಪತ್ತೆಯಾಗಿದೆ. ಆ ಪತ್ತೆಯಾಗಿರುವುದರಿಂದ ಮಾನವ ಏನಾಗಿದೆ ಅಂದರೆ ಹಸಿ ಮಾಂಸವನ್ನ ಬೇಯಿಸಿ ತಿನ್ನುವುದನ್ನ ರೂಢಿಸಿಕೊಂಡ ಅಂತ ನಮಗೆ ಗೊತ್ತಾಗ್ತಾ ಬಂತು. ಇಂಥ ಕಾಲವನ್ನ ಏನಂತ ಕರೀತಾರಪ್ಪ ಅಂದ್ರೆ ಪ್ರಾಗೈತಿಹಾಸಿಕ ಕಾಲ ಅಂತ ಕರೀತಾರೆ. ಇಂಥ ಕಾಲವನ್ನು ಏನಂತ ಕರೀತಾರೆ? ಪ್ರಾಗೈತಿಹಾಸಿಕ ಕಾಲ. ಇಂಥ ಮಾನವ ಇವತ್ತು ಅಂತ ವಾತಾವರಣದಲ್ಲಿ ಇವತ್ತು ಬದುಕಿನಿಂದ ಮಾನವ ಇವತ್ತು ನಾವು ಆಧುನಿಕ ಕಾಲದ ಕಡೆಗೆ ಇವತ್ತು ನಾವು ಕಾಲಿದ್ದೀವಿ. ಆಧುನಿಕ ಕಾಲದ ಕಡೆಗೆ ಇವತ್ತು ಎಲ್ಲೋ ನಡೆಯುವಂತ ವಿಚಾರವನ್ನು ಇಲ್ಲೇ ಕೂತು ತಿಳ್ಕೊಳ್ತಾರೆ. ಇವತ್ತು ಟಿವಿ ಮಾಧ್ಯಮಗಳಲ್ಲಿ, ಫೋನ್ಗಳಲ್ಲಿ ಇವತ್ತು ವಿಚಾರಗಳನ್ನ ಇವತ್ತು ತಿಳ್ಕೊಳ್ತಾರೆ. ಇವತ್ತು ಹಾಗೆ ಎಷ್ಟು ಇವತ್ತು ಸಮಯ ಏನಾಗಿದೆ? ಇವತ್ತು ಮುಂದುವರೆದಿದೆ. ಮುಂದುವರೆದಿಲ್ವಾ? ಇಷ್ಟೊಂದೆಲ್ಲ ಇವತ್ತು ನಾವು ಮುಂದುವರೆದಿದೆ. ಹಾಗಾದ್ರೆ ನಾವು ಬಟ್ಟೆಯನ್ನು ಧರಿಸ್ತೀವಿ, ಇಂತಿಷ್ಟ ಆಹಾರವನ್ನು ತಿಂತಾನೆ, ಇವತ್ತು ಮನೆಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಇವತ್ತು ಮನೆಗಳ ನಿರ್ಮಾಣ ಮಾಡ್ಕೊಂಡಿಲ್ವಾ? ಮನೆಗಳೆಲ್ಲ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಇವತ್ತು ಒಂದು ನಿಗದಿತವಾದ ಒಂದು ಸ್ಥಳದಲ್ಲಿ ಇವತ್ತು ನಾವು ವಾಸ ಮಾಡ್ತಾ ಇದ್ದೀವಿ. ಯೋಚಿಸುವಂತ
ಹಂತಕ್ಕೆ ಇವತ್ತು ಬಂದು ನಿಂತಿದ್ದೇವೆ. ಇದಕ್ಕೆಲ್ಲ ಕಾರಣ ಏನಾಗಿದೆಯಪ್ಪ ಅಂದ್ರೆ ಇವತ್ತು ಭೌಗೋಳಿಕ ಪರಿಸರ. ಇವತ್ತು ಏನಾಗಿದೆ, ಇವತ್ತು ಆ ಭೌಗೋಳಿಕ ಪರಿಸರಕ್ಕೆ ನಾವು ಇವತ್ತು ಹೊಂದ್ಕೊಂಡು ಇವತ್ತು ಪ್ರಾಣಿ ಪಕ್ಷಿಗಳು ಇವತ್ತು ಗಿಡ ಮರಗಳು ಇವತ್ತು ಮಾನವ ಇವತ್ತು ಮಣ್ಣು ಇವತ್ತು ಏನಾಗಿದೆಯಪ್ಪ ಅಂತಂದ್ರೆ ಇವತ್ತು ಹೊಂದ್ಕೊಂಡಿರೋದ್ರಿಂದ ಯಾವ ಪ್ರದೇಶದಲ್ಲಿ ಇವತ್ತು ಒಂದೇ ರೀತಿಯಾಗಿ ಇವತ್ತು ಹಂಚಿಕೆ ಆಗದೇ ಇರುವುದರಿಂದ ಬಹಳ ನಾವು ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತು. ಹಾಗೆ ಇವತ್ತು ಹೀಗೆ ಇವತ್ತಿಗೆಲ್ಲ ಇವತ್ತು ಮಾನವ ಇವತ್ತು ಏನಾಗ್ತದೆ ಇವತ್ತು ಈ ನದಿಗಳು, ಬೆಟ್ಟ, ಗುಡ್ಡ, ಸರೋವರಗಳು ಇವತ್ತು ಸಮುದ್ರಗಳು ಎಲ್ಲ ಇವತ್ತು ಏನಾಗಿದೆ, ಇವರೆಲ್ಲ ವ್ಯತ್ಯಾಸವನ್ನು ನಾವು ಕಾಣ್ತಾ ಇದ್ದೀವಿ ಇವತ್ತು. ಹಾಗಾದ್ರೆ ಯಾವುದೇ ಕಾರಣಕ್ಕೂ ನಾವು ಹಂಚಿಕೆಯಾಗಿದೆ. ಈಗ ನೀವೆಲ್ಲ ಹೇಗಿದೆ, ನಿಮ್ಮ ಮನೆಯ ಸುತ್ತಮುತ್ತ ಇವತ್ತು ಒಳ್ಳೆಯ ಪರಿಸರವನ್ನು ನಿರ್ಮಾಣ ಮಾಡ್ಕೊಂಡಿದ್ರೆ ಆ ಒಳ್ಳೆಯ ಪರಿಸರದಲ್ಲಿ ಇವತ್ತು ನೀವು ಒಳ್ಳೆಯ ಸ್ನೇಹಿತರನ್ನ ಇವತ್ತು ಹುಡುಕೊಂಡಿದ್ರೆ, ಇವತ್ತು ಒಳ್ಳೆಯ ಸ್ನೇಹಿತರನ್ನ ಹುಡುಕೊಂಡು ಇವತ್ತು ನೀವು ಏನಾಗಿದೆ, ಇವತ್ತು ಸ್ವಚ್ಛವಾಗಿ ಇವತ್ತು ಆರೋಗ್ಯವಾಗಿ ಇವತ್ತು ನಿಮ್ಮ ಇವತ್ತು ಮನಸ್ಸು ಸ್ವಚ್ಛವಾಗಿ ಏನಾಗಿದೆ, ಇವತ್ತು ನೀವು ಒಳ್ಳೆಯ ಮನುಷ್ಯರಾಗಿ ಬಾಳುವುದಕ್ಕೆ ನಿಮ್ಮ ಪರಿಸರ ಏನಾಗಿದೆ, ಇವತ್ತು ಅಗತ್ಯವಾಗಿದೆ. ನಾವು ಒಳ್ಳೆಯ ಸ್ನೇಹಿತರನ್ನ ನಾವು ಕಾಪಾಡ್ಕೊಳ್ತೇವೆ ಹೋದ್ರೆ ನಾವು ಕೆಟ್ಟ ಸ್ನೇಹಿತರ ಸಹವಾಸ ಮಾಡೋದು ಏನಾಗುತ್ತೆ, ನಾವು ನಮ್ಮ ಕೆಟ್ಟ ವರ್ತನೆಗಳು ಏನಾಗ್ತವೆ ನಾವು ಅಳವಡಿಸ್ಕೊಳ್ತೀವಿ. ನಮ್ಮ ಜೀವನದಲ್ಲಿ ಬಹಳ ಏನಾಗ್ತವೆ, ನಾವು ನಮ್ಮಲ್ಲಿ ಕೆಟ್ಟ ಆಲೋಚನೆಗಳು, ದುರಾಲೋಚನೆಗಳು ಬರುವ ಸಾಧ್ಯತೆ ಇರುತ್ತೆ ಮಕ್ಕಳೇ. ಹಾಗಾದ್ರೆ ಮಕ್ಕಳೇ, ಇಲ್ಲಿವರೆಗೂ ನಾವು ಇವತ್ತು ಈ ತರಗತಿಯಲ್ಲಿ ಇಲ್ಲಿವರೆಗೂ ತಿಳ್ಕೊಂಡಿದ್ದು. ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗ ತಿಳ್ಕೊಳ್ಳೋಣ ಮಕ್ಕಳೇ. ಈ ಪಾಠದ ಬಗ್ಗೆ ಒಂದೆರಡು ಪ್ರಶ್ನೆಗಳು ಕೊಡ್ತೇನೆ. ಆ ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ನೀವು ಬರ್ಕೊಳ್ಬೇಕು. ಬರ್ಕೊಳ್ತೀರಾ? ಒಂದನೇ ಪ್ರಶ್ನೆ, ಹಿಮಾಲಯ ಪರ್ವತ ಜನರ ಜೀವನದ ಮೇಲೆ ಹೇಗೆ ಪ್ರಭಾವ ಬೀರಿದೆ? ಹಿಮಾಲಯದಲ್ಲಿ ಹುಟ್ಟುವ ನದಿಗಳು ಯಾವ್ಯಾವು? ಭಾರತದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ನೀವು ಒಂದು ವರ್ಷಕ್ಕೆ ಉತ್ತರ ಬರ್ತೀರಾ? ಸರಿ, ಆಯ್ತು.